ಸಿಖ್ ಮೂಲಭೂತವಾದಿ ನಾಯಕ ಅಮೃತ್ಪಾಲ್ ಸಿಂಗ್ ಇನ್ನೂ ಬಂಧಿಸಿಲ್ಲ ಅಂತ ಪಂಜಾಬ್ ಹಾಗೂ ಹರಿಯಾಣ ಹೈಕೋರ್ಟ್ ಪೊಲೀಸ್ ಇಲಾಖೆಗೆ ಚಾಟಿ ಬೀಸಿದೆ. ಇದರ ಬೆನ್ನಲ್ಲೇ ಅಮೃತ್ಪಾಲ್ ಕಾರಲ್ಲಿ ಸಂಚರಿಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಂಜಾಬ್ ನೋಂದಣಿಯ ಮಾರುತಿ ಕಾರಿನಲ್ಲಿ ಅಮೃತ್ಪಾಲ್ ಮುಂದಿನ ಸೀಟ್ನಲ್ಲೇ ಕೂತು ಹೋಗಿರುವಂತಹ ದೃಶ್ಯ ಟೋಲ್ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಲಂಡನ್ನಲ್ಲಿರುವಂತಹ ಭಾರತೀಯ ಹೈಕಮಿಷನ್ ಮೇಲೆ ಹಾರ್ತಾ ಇದ್ದಂಥ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸುವುದರ ವಿರುದ್ಧ ಭಾರೀ ಪ್ರತಿಭಟನೆ ನಡೆಯಿತು. ಭಾರತೀಯ ಧ್ವಜವನ್ನು ಅಗೌರವಿಸಿದ ಖಲಿಸ್ತಾನಿ ಬೆಂಬಲಿಗರ ವಿರುದ್ಧ ತ್ವರಿತವಾಗಿ ಕ್ರಮ ಕೈಗೊಳ್ಳುವಂತೆ ಬ್ರಿಟಿಷ್ ಸರ್ಕಾರ ಮತ್ತು ಲಂಡನ್ ಮೇಯರ್ ಸಾದಿಕ್ ಖಾನ್ ಅವರಲ್ಲಿ ಭಾರತೀಯ ವಲಸಿಗರು ಒತ್ತಾಯವನ್ನು ಮಾಡಿದರು. ಗುಜರಾತ್ನ ಸೂರತ್ನಲ್ಲಿ 58 ಮೀಟರ್ ಉದ್ದದ ಕೂಲಿಂಗ್ ಟವರ್ ಅನ್ನು ಡೆಮಾಲಿಷ್ ಮಾಡಲಾಗಿದೆ. ಉತ್ತರಾಂಚ್ ಪವರ್ ಸ್ಟೇಷನ್ನಲ್ಲಿದ್ದಂಥ 30 ವರ್ಷಗಳ ಹಳೆಯದಾದಂಥ RCC ಟವರ್ ಅನ್ನು ಸ್ಫೋಟಕವನ್ನು ಬಳಸಿ ಧರೆಗುಳಿಸಲಾಗಿದೆ. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಉಮೇಶ್ ಪಾಲ್ ಹತ್ಯೆ ಪ್ರಕರಣದ ಆರೋಪಿ ಅತೀಕ್ ಅಹಮದ್ ಕಚೇರಿ ಮೇಲೆ ಪ್ರಯಾಗ್ರಾಜ್ ಪೊಲೀಸರು ದಾಳಿಯನ್ನು ನಡೆಸಿ ಇಬ್ಬರನ್ನೂ ಬಂಧಿಸಿದ್ದಾರೆ. ಪಾಳು ಬಿದ್ದಿದ್ದಂಥ ಅತೀಕ್ ಅಹಮದ್ ಕಚೇರಿಯಲ್ಲಿ 10 ಪಿಸ್ತೂಲ್ ಹಾಗೂ ನಗದು ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇಸ್ಲಾಮಿಕ್ ಧರ್ಮಗುರು ಜಾಕಿರ್ ನಾಯ್ಕ್ನನ್ನ ಬಂಧಿಸಲಿಕ್ಕೆ ಭಾರತ ಮುಹೂರ್ತ ಫಿಕ್ಸ್ ಮಾಡಿದೆ. ಜಾಕಿರ್ ನಾಯ್ಕನನ್ನ ಗಡೀಪಾರು ಮಾಡಲಿಕ್ಕೆ ಓಮನ್ ಸರ್ಕಾರದ ಜೊತೆ ಭಾರತ ಮಾತುಕತೆ ನಡೆಸಿದೆ. ಇನ್ನು ಜಾಕಿರ್ ನಾಯ್ಕ್ ವಿರುದ್ಧ ಇಸ್ಲಾಮಿಕ್ ಮೂಲಭೂತವಾದ ಪಸರಿಸಿರುವಂಥದ್ದು, ಉಗ್ರರಿಗೆ ಹಣಕಾಸು ನೆರವು ನೀಡುವಂಥದ್ದು, ಹಾಗೆ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ಆರೋಪಗಳಿದ್ದಾವೆ. ಉತ್ತರಾಖಂಡದಲ್ಲಿರುವಂತಹ ಕೇದಾರನಾಥ ದೇಗುಲ ದರ್ಶನಕ್ಕೆ ಏಪ್ರಿಲ್ ತಿಂಗಳಿಂದ ಅವಕಾಶ ಕಲ್ಪಿಸಲಾಗಿದೆ. ಕಳೆದ 1 ವಾರದಿಂದ ಕೇದಾರನಾಥದಲ್ಲಿ ಮಂಜಿನ ಪ್ರಮಾಣ ಹೆಚ್ಚಾಗಿದ್ದು ಮಂಜನ್ನ ಯಂತ್ರಗಳ ಸಹಾಯದಿಂದ ತೆರವುಗೊಳಿಸಲಾಗ್ತಾ ಇದೆ. श्री केदारनाथ धाम की ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆ ಮತ್ತೊಂದು ವಿವಾದಕ್ಕೆ ಸಿಲುಕಿದೆ. ಯನನಹಳ್ಳಿ ಗ್ರಾಮದ ನರಸಪ್ಪ ಸಿದ್ದಗೊಂಡ ವೃದ್ಧ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ರೋಗಿಯನ್ನ ಸ್ಕ್ಯಾನಿಂಗ್ ಮಾಡಿಸಲಿಕ್ಕೆ ಕರೆದೊಯ್ಯಲಿಕ್ಕೆ ಉಪಕರಣಗಳಿಲ್ಲದೆ ಸ್ಟ್ರೆಚರ್ ಮೇಲೆ ತಳ್ಳಿಕೊಂಡು ಸಂಬಂಧಿಕರು ತೆರಳಿದ್ರು. ಈ ವೇಳೆ ಆಸ್ಪತ್ರೆ ಸಿಬ್ಬಂದಿ ರೋಗಿಯ ಸಹಾಯಕ್ಕೆ ಬರಲಿಲ್ಲ. ಪದೇ ಪದೇ ಬ್ರಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯ ತೋರ್ತಾ ಇರುವಂಥ ಆರೋಪ ಕೇಳಿ ಬರ್ತಾ ಇದೆ. ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ಸಹೋದರನ ಮಗಳು ನಿಹಾರಿಕಾ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಅಂತ ಹೇಳಲಾಗ್ತದೆ. 2020 ಡಿಸೆಂಬರ್ನಲ್ಲಿ ಚೈತನ್ಯ ಜೊನ್ನಲಗಡ್ಡ ಅವರೊಂದಿಗೆ ನಿಹಾರಿಕಾ ಕುನೆಡಾಲ ಅದ್ದೂರಿಯಾಗಿ ಮದುವೆ ಆಗಿದ್ರು. ಈ ಜೋಡಿ ಸದ್ಯದಲ್ಲಿಯೇ ಡಿವೋರ್ಸ್ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತದೆ. ವದಂತಿಗಳ ನಡುವೆ ನಿಹಾರಿಕಾ ಹಾಗೂ ಪತಿ ಚೈತನ್ಯ ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರು ಪರಸ್ಪರ ಅನ್ಫಾಲೋ ಮಾಡಿದ್ದಾರೆ. ಅಲ್ಲದೆ ಚೈತನ್ಯ ತಮ್ಮ ಮದುವೆಯ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ. ಟೀಂ ಇಂಡಿಯಾ ಗೆದ್ದುಕೊಂಡ್ರೆ 2ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 10 ವಿಕೆಟ್ಗಳಿಂದ ಭರ್ಜರಿ ಜಯವನ್ನು ಸಾಧಿಸಿತ್ತು. ಇದೀಗ ಅಂತಿಮ ಪಂದ್ಯವು ಫೈನಲ್ ಫೈಟ್ ಆಗಿದೆ. ಈ ಪಂದ್ಯದಲ್ಲಿ ಗೆಲ್ಲುವಂತ ತಂಡ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ಳುತ್ತೆ. ಈಗ ಇನ್ಫ್ರಾ